ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಇವತ್ತಿನ ಕ್ಲಾಸ್ನಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಉದ್ದವಾದ ಸೆಂಟೆನ್ಸ್ಗಳನ್ನ ನೀವು ಹೇಗೆ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಕೆಲವು ಟಿಪ್ಸ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಕೆಲವು ರೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೀವು ಅದನ್ನು ಅದೇ ರೀತಿ ಫಾಲೋ ಮಾಡಿದರೆ ಸೆಂಟೆನ್ಸ್ಗಳನ್ನ ಇನ್ನೂ ಲಾಂಗ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ತುಂಬ ಜನ ಕಷ್ಟಪಡ್ತೀರಾ ಉದ್ದವಾದ ಸೆಂಟೆನ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನೀವು ತಿಳ್ಕೊಳ್ಳಿ. ಪ್ರತಿ ಸೆಂಟೆನ್ಸ್ ಈ ಸ್ಟ್ರಕ್ಚರ್ನಲ್ಲಿರಬೇಕು. ಹೂ, ವಾಟ್, ವೇರ್, ವೆನ್. ಅಂದರೆ ಸೆಂಟೆನ್ಸ್ನಲ್ಲಿ ಈ ಎಲಿಮೆಂಟ್ಸ್ ಇದೇ ಆರ್ಡರ್ನಲ್ಲಿ ಇರಬೇಕು. ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಫಸ್ಟ್ ಹೂ ಬರಬೇಕು. ಹೂ ಅಂದರೆ ಯಾರು, ಅಂದರೆ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಥವಾ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಅವ್ರನ್ನ ಫಸ್ಟ್ ಮೆನ್ಷನ್ ಮಾಡಬೇಕು. ಅಂದರೆ ಸಬ್ಜೆಕ್ಟ್, ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು. ಆಮೇಲೆ ವಾಟ್, ಅವ್ರ ಬಗ್ಗೆ ಏನೇನು ಮಾತಾಡ್ತಿದ್ದೀವಿ, ಅವ್ರು ಏನಾಗಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಇದೆ. ಆಮೇಲೆ ವೇರ್, ಎಲ್ಲಿ, ಪ್ಲೇಸ್ನ ಮೆನ್ಷನ್ ಮಾಡ್ತೀವಿ. ಆಮೇಲೆ ವೆನ್, ಯಾವಾಗ, ಟೈಮ್ನ ಮೆನ್ಷನ್ ಮಾಡ್ತೀವಿ. ಸೊ ಈ ಆರ್ಡರ್ನಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಐ ಹ್ಯಾವ್ ಅ ಕ್ಲಾಸ್. ಐ ಅನ್ನೋದು ಹೂ, ಏನು ಮಾತಾಡ್ತಿದ್ದೀವಿ, ಹ್ಯಾವ್ ಅ ಕ್ಲಾಸ್, ಅದು ವಾಟ್. ನನಗೆ ಏನಿದೆ, ಕ್ಲಾಸ್ ಇದೆ. ಹೂ ಬಂತು, ವಾಟ್ ಬಂತು. ಮುಂದಕ್ಕೆ ನಾವು ಪ್ಲೇಸ್ನ ಮೆನ್ಷನ್ ಮಾಡ್ತೀವಿ, ರೈಟ್. ಪ್ಲೇಸ್ ಯಾವಾಗಲೂ ಸೆಂಟೆನ್ಸ್ನ ಎಂಡಲ್ಲಿರುತ್ತೆ. ಆ್ಯಂಡ್ ಪ್ಲೇಸ್ನ ನೀವು ಹಾಕೋದಕ್ಕಿಂತ ಮುಂಚೆ ಅದ್ರ ಹಿಂದೆ ಪ್ರಾಪರ್ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇನ್ ಅನ್ನೋದು ನಾವು ಯಾವ ಪ್ಲೇಸ್ಗಳ ಹಿಂದೆ ಹಾಕ್ತೀವಿ, ಎನ್ಕ್ಲೋಸ್ಡ್ ಸ್ಪೇಸ್ ಆಗಿದ್ರೆ, ಅಂದರೆ ಸುತ್ತಲೂ ಗೋಡೆಗಳಿದ್ದು ಅದ್ರ ಒಳಗಡೆ ನಾವಿದ್ರೆ, ಅಥವಾ ಒಂದು ಜಿಯೋಗ್ರಾಫಿಕಲ್ ಏರಿಯಾದೊಳಗಡೆ ಇದ್ದರೆ, ಒಂದು ಪ್ರದೇಶದಲ್ಲಿ ಇದ್ದರೆ ನಾವು ಇನ್ ಅಂತಾನೆ ಹೇಳಬೇಕು. ಇನ್ ಬ್ಯಾಂಗ್ಳೂರ್, ಇನ್ ಜಯನಗರ್, ಇನ್ ದ ರೂಮ್, ಇನ್ ದ ಕಾರ್, ಇನ್ ದ ಗಾರ್ಡನ್, ಇನ್ ದ ಕ್ಲಾಸ್ ರೂಮ್, ಈ ಥರ ಇರುವ ಪ್ರದೇಶಗಳಿಗೆಲ್ಲ ನಾವು ಇನ್ ಹಾಕ್ತೀವಿ. ಇನ್ ದ ಬಿಲ್ಡಿಂಗ್, ರೈಟ್. ಅದ್ರ ಒಳಗಡೆ ನಾವಿದ್ದೀವಿ ಅಂತ ಹೇಳೋದಕ್ಕೆ, ರೈಟ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಆಟ್ ಎಲ್ಲಿ ಯಾವುದ್ರ ಹಿಂದೆ ಹಾಕಬೇಕು, ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಲೊಕೇಶನ್ ಹಿಂದೆ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಅಟ್ ಹೋಮ್, ಅಟ್ ಆಫೀಸ್, ಅಟ್ ಬ್ಯಾಂಕ್, ಅಟ್ ವರ್ಕ್, ಅಟ್ ದ ಬಸ್ ಸ್ಟಾಪ್, ಅಟ್ ದ ಸಿನಿಮಾ, ಅಟ್ ದ ಎಂಟ್ರೆನ್ಸ್. ಸೊ ಈಗ ಆಲ್ರೆಡಿ ನಾನು ಆಟ್ನ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ. ಇವೆರಡರ ಮೇಲೂ ಸಪರೇಟ್ ಡೀಟೇಲ್ಡ್ ವಿಡಿಯೋ ನಾನು ಆಗಲೇ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನ ಆರ್ಡರ್ ವೈಸ್ ಸೀರಿಯಲ್ ಆಗಿ ನೋಡಿಲ್ಲ ಅಂದರೆ ನಿಮ್ಗೆ ಇಲ್ಲೇನು ಅರ್ಥ ಆಗಲ್ಲ. ಆಲ್ರೆಡಿ ಇದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆನ್ ಯಾವಾಗ ಯೂಸ್ ಮಾಡ್ತೀವಿ, ಯಾವ ಪ್ಲೇಸ್ಗಳಿಂದ ಹಾಕ್ತೀವಿ, ಸರ್ಫೇಸ್ ಮೇಲೆ ಅಂತ ಹೇಳೋದಕ್ಕೆ. ಅಂದರೆ ಯಾವುದರ ಮೇಲೆ ಏನಿದೆ ಅಂತ ಹೇಳುವಾಗ ನಾವು ಆನ್ ಹಾಕ್ತೀವಿ. ಆನ್ ದ ಟೇಬಲ್, ಆನ್ ದ ವಾಲ್ ಅಂತ ಹೇಳುವಾಗ. ಅದೇ ಥರ ಟಿವಿನಲ್ಲಿ, ವೆಬ್ಸೈಟ್ನಲ್ಲಿ, ಇಂಟರ್ನೆಟ್ನಲ್ಲಿ, ಯೂಟ್ಯೂಬ್ನಲ್ಲಿ ಅಂತ ಹೇಳೋದಕ್ಕೂ ಕೂಡ ಆನ್ ಹಾಕ್ತೀವಿ, ಅದರಲ್ಲಿ ಅಂತ ಹೇಳೋದಕ್ಕೆ. ಆನ್ ದ ಫೋನ್, ಆನ್ ದ ಫ್ಲೋರ್, ಆನ್ ಲೆಫ್ಟ್, ಆನ್ ರೈಟ್, ಆನ್ ದ ಬಸ್, ಆನ್ ದ ಟ್ರೈನ್. ಬಸ್ ಟ್ರೈನಲ್ಲಿ ಹಾಕಿದ್ರು ಕೂಡ ಅದ್ರ ಒಳಗಡೆ ಅಂತ ಹೇಳೋ ಮೀನಿಂಗೇ ಬರುತ್ತೆ. ಸೊ ಈಗ ಆಲ್ರೆಡಿ ನಾನು ಇದ್ರ ಮೇಲೆಲ್ಲ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ರೈಟ್. ಸೊ ತುಂಬ ಇಂಪಾರ್ಟೆಂಟ್ ಆಗಿರೋವು, ಈ ಕ್ಲಾಸ್ಗೆ ಬೇಕಾಗಿರುವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಪ್ರಿಪೋಷನ್ಗಳನ್ನೆಲ್ಲ ನಾನು ಮುಂದೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಬಟ್ ನಾನು ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಇರುವಂಥ ಪ್ರಿಪೋಷನ್ ಇವನ್ನ ನೀವು ಇದೇ ರೀತಿ ಯೂಸ್ ಮಾಡಬೇಕು. ಐ ಹ್ಯಾವ್ ಅ ಕ್ಲಾಸ್ ಅಟ್ ಕಾಲೇಜ್. ಇವತ್ತು ನನಗೆ ಕಾಲೇಜ್ನಲ್ಲಿ ಕ್ಲಾಸ್ ಇದೆ ಅಂತ ಹೇಳ್ತಿದ್ವಿ. ಐ ಹ್ಯಾವ್ ಅ ಕ್ಲಾಸ್. ಸೊ ಮುಂದೆ ನಾವು ಪ್ಲೇಸ್ ಮೆನ್ಷನ್ ಮಾಡಿದ್ವಿ. ಐ ಹ್ಯಾವ್ ಅ ಕ್ಲಾಸ್ ಅಟ್ MNIT. MNIT ಅಂದರೆ ಅದೊಂದು ಬಿಲ್ಡಿಂಗ್ ನೇಮ್ ಅಥವಾ ಇನ್ಸ್ಟಿಟ್ಯೂಟ್ ನೇಮ್ ಆಗಿರ್ಬೋದು. ಒಂದು ಪ್ಲೇಸ್ನ ಹೆಸರನ್ನ ಕೂಡ ನೀವು ಈ ಥರ ಮೆನ್ಷನ್ ಮಾಡ್ಬೋದು. ಅಲ್ಲಿ ಆ ಜಾಗದಲ್ಲಿ ಹೋಟೆಲ್ ನೇಮ್ ಬರ್ಬೋದು, ಒಂದು ಬಿಲ್ಡಿಂಗ್ ನೇಮ್ ಬರ್ಬೋದು, ಒಂದು ಆಫೀಸ್ ನೇಮ್ ಬರ್ಬೋದು. ಈ ಥರ ಶಾರ್ಟ್ ಫಾರ್ಮ್ಸ್ ಇರೋದನ್ನು ಕೂಡ ಹಾಕಿ ಹಿಂದೆ ಆಟ್ ಹಾಕಬೇಕು. ಐ ಹ್ಯಾವ್ ಅ ಕ್ಲಾಸ್ ಇನ್ ಜಯನಗರ್, ರೈಟ್. ಪ್ಲೇಸ್ನ ಈ ಥರ ಮೆನ್ಷನ್ ಮಾಡಿ. ಒಂದೊಂದು ಸರಿ ತುಂಬ ಪ್ಲೇಸ್ಗಳು ಬರುತ್ತೆ, ಮಲ್ಟಿಪಲ್ ಪ್ಲೇಸಸ್. ಅವಾಗ ಏನು ಮಾಡಬೇಕು, ಫಸ್ಟು ಕ್ಲೋಸೆಸ್ಟ್ ಪ್ಲೇಸ್ನ ಫಸ್ಟ್ ಮೆನ್ಷನ್ ಮಾಡಬೇಕು. ಅಂದರೆ ನಾವು ಯಾವುದ್ರ ಒಳಗಡೆ ಇದ್ದೀವಿ ಆ ಪ್ಲೇಸ್ನ ಫಸ್ಟ್ ಮೆನ್ಷನ್ ಮಾಡಬೇಕು. ಅಂದರೆ ಬಿಲ್ಡಿಂಗ್, ಕಾಲೇಜ್, ಕ್ಲಾಸ್ ರೂಮ್, ಸ್ಕೂಲ್, ಆಫೀಸ್. ಅದಾದ ಮೇಲೆ ಆ ಬಿಲ್ಡಿಂಗ್, ಆಫೀಸ್, ಕಾಲೇಜ್ ಎಲ್ಲಿದೆ ಹೊರಗಿನ ಪ್ರದೇಶನ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ಹ್ಯಾವ್ ಅ ಕ್ಲಾಸ್ ಅಟ್ MNIT ಇನ್ ಜಯನಗರ್. ಫಸ್ಟ್ ನಾನು ಆ ಬಿಲ್ಡಿಂಗ್ನಲ್ಲಿದ್ದೀನಿ ಅಟ್ MNIT, ಅದು ಜಯನಗರದಲ್ಲಿದೆ ಇನ್ ಜಯನಗರ್, ರೈಟ್. ಈ ಆರ್ಡರ್ ಇರಬೇಕು. ಐ ಹ್ಯಾವ್ ಅ ಕ್ಲಾಸ್ ಇನ್ B ಬ್ಲಾಕ್ ಅಟ್ ABC ಕಾಲೇಜ್ ಇನ್ ಜಯನಗರ್. ಜಯನಗರದಲ್ಲಿರುವ ABC ಕಾಲೇಜ್ನ B ಬ್ಲಾಕ್ನಲ್ಲಿ ನನಗೊಂದು ಕ್ಲಾಸ್ ಇದೆ, ರೈಟ್. ಇದು ಆರ್ಡರ್ನಲ್ಲಿ. ಸೊ ನಾನು ಐ ಹ್ಯಾವ್ ಅ ಕ್ಲಾಸ್ ಅನ್ನೋ ಎಕ್ಸಾಂಪಲ್ ಸೆಂಟೆನ್ಸ್ ಆಗಿ ತೊಗೊಂಡಿದ್ದೀನಿ ಆ್ಯಂಡ್ ಈ ರೂಲ್ಸ್ನ ಹೇಳ್ಕೊಡ್ತೀನಿ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡೋ ರೂಲ್ಸ್ ಬೇರೆ ಯಾವುದೇ ಎಕ್ಸಾಂಪಲ್ಗೂ ಅಪ್ಲೈ ಆಗುತ್ತೆ, ಬೇರೆ ಯಾವುದೇ ಟೆನ್ಸ್ನಲ್ಲೂ ಕೂಡ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ, ಬೇರೆ ಯಾವುದೇ ಸ್ಟ್ರಕ್ಚರ್ನಲ್ಲೂ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ರೈಟ್. ಟೈಮ್ ಹಾಕಬೇಕು. ಟೈಮ್ನ ಕೂಡ ಸೆಂಟೆನ್ಸ್ನ ಎಂಡಲ್ಲೇ ಹಾಕಬೇಕು. ಇದು ನಾರ್ಮಲ್ ಪೊಸಿಷನ್. ಪ್ಲೇಸ್ ಆ್ಯಂಡ್ ಟೈಮ್ನ ಸೆಂಟೆನ್ಸ್ನ ಎಂಡಲ್ಲಿ ಹಾಕೋದು ನಾರ್ಮಲ್ ಪೊಸಿಷನ್. ಎರಡೂ ಒಟ್ಟಿಗೆ ಹಾಕಬೇಕು, ಆಮೇಲೆ ಹೇಳ್ತೀನಿ ನಾನು. ಆ್ಯಂಡ್ ಟೈಮ್ ಹಾಕೋವಾಗಲೂ
ಟೈಮ್ನ ಹಿಂದೆ ಕೆಲವು ಪ್ರಿಪೋಷನ್ಸ್ ಆ್ಯಡ್ ಮಾಡಲೇಬೇಕಲ್ವಾ. ಆ್ಯಟ್ ಹಾಕ್ತೀವಿ ಕ್ಲಾಕ್ ಟೈಮ್ ಹೇಳೋದಕ್ಕೆ. at 6 PM, at 7 o'clock, at noon, at night, at midnight ಹೇಳೋದಕ್ಕೂ ಕೂಡ ನಾವು ಆ್ಯಟ್ ಯೂಸ್ ಮಾಡ್ತೀವಿ. ಇವುಗಳ ಹಿಂದೆ ಯಾವಾಗಲೂ ಆ್ಯಟ್ ಬರಲೇಬೇಕು. ಇನ್ ದ ಈವ್ನಿಂಗ್, ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ನೈಟ್. ಇಲ್ಲಿ ನೋಡಿ, ಆಟ್ ನೈಟ್ ಅಂದರೆ ಎವ್ರಿ ನೈಟ್ ಅನ್ನೋ ಮೀನಿಂಗ್ ಕೊಡುತ್ತೆ. ಐ ಡೋಂಟ್ ಹ್ಯಾವ್ ಡಿನ್ನರ್ ಅಟ್ ನೈಟ್ ಆ ಥರ ಹೇಳ್ಬೋದು. ಐ ಓನ್ಲಿ ಹ್ಯಾವ್ ಮಿಲ್ಕ್ ಅಟ್ ನೈಟ್ ಅಂತ ಹೇಳ್ಬೋದು. ಇನ್ ದ ನೈಟ್ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನೈಟ್ ಅಷ್ಟೇ, ಅಥವಾ ನೈಟ್ನಲ್ಲಿ ಸ್ವಲ್ಪ ಡ್ಯೂರೇಷನ್, ಸ್ವಲ್ಪ ಹೊತ್ತು ಅನ್ನೋ ಮೀನಿಂಗ್ನ ಕೊಡುತ್ತೆ ಅದು. ಆನ್ ಮಂಡೇ, ಆನ್ ಫ್ರೈಡೇಸ್. ಸೊ ಅದು ಸ್ಪೆಸಿಫಿಕ್ ಡೇ ಹೇಳಬೇಕಂದ್ರೆ ನೀವು ಆನ್ ಹಾಕಬೇಕು. ಫ್ರೈಡೇಸ್ ಅಂದರೆ ಪ್ರತಿ ಫ್ರೈಡೇ ಅನ್ನೋ ಮೀನಿಂಗ್ ಬರುತ್ತೆ, ಅವಾಗ ಪ್ಲೂರಲ್ ಮಾಡ್ತೀವಿ ನಾವು. ಅದೇ ಥರ ಆನ್ ಮಂಡೇ ಮಾರ್ನಿಂಗ್, ಆನ್ ಫ್ರೈಡೇ ಈವ್ನಿಂಗ್ಸ್, ಆನ್ Jan 8, ಆನ್ ದ 8th of every month. ಆನ್ ಆದಮೇಲೆ 8th, 7th, 6th ಈ ಥರ ಬಂದರೆ ದ ಹಾಕಬೇಕು. ಆನ್ ದ ಮಾರ್ನಿಂಗ್ ಆಫ್ ದಿ 5th, ಆನ್ ದ ವೀಕೆಂಡ್ ಅಥವಾ ಎಟ್ ದ ವೀಕೆಂಡ್ ಕೂಡ ಹಾಕ್ಬೋದು. ಇವುಗಳ ಹಿಂದೆ ಆನ್ ಬರಲೇಬೇಕು, ರೈಟ್? ಸೊ ನೋಡಿ, ಐ ಹ್ಯಾವ್ ಅ ಕ್ಲಾಸ್ ಅಟ್ 6, 6 ಗಂಟೆಗೆ ನನ್ನ ಕ್ಲಾಸ್ ಇದೆ. ಐ ಹ್ಯಾವ್ ಅ ಕ್ಲಾಸ್ ಇನ್ ದ ಈವ್ನಿಂಗ್, ಸಂಜೆ ನನಗೆ ಕ್ಲಾಸ್ ಇದೆ. ಇವತ್ತು ಸಂಜೆ ಇದೆ ಅಂದರೆ ದಿಸ್ ಈವ್ನಿಂಗ್ ಹಾಕಿ. ಐ ಹ್ಯಾವ್ ಅ ಕ್ಲಾಸ್ ಆನ್ ದ ವೀಕೆಂಡ್. ಕೆಲವು ಟೈಮ್ ಎಕ್ಸ್ಪ್ರೆಷನ್ಗಳಿಂದ ಯಾವುದೇ ಪ್ರಿಪೋಷನ್ ಹಾಕಬಾರ್ದು, ಅಂದರೆ ಇನ್, ಆನ್, ಎಟ್ ಹಾಕಲೇಬಾರ್ದು. ಯಾವಾಗ? ಈ ಟೈಮ್ಗಳ ಹಿಂದೆ. ಟುಡೇ, ಟುನೈಟ್, ಎವ್ರಿ ಡೇ, ದಟ್ ಡೇ, ಇವುಗಳನ್ನ ಹೀಗೆ ಯೂಸ್ ಮಾಡಿ. ಅಟ್ ಟುನೈಟ್ ಅಲ್ಲ, ಆನ್ ದಟ್ ಡೇ ಹೇಳಬಾರ್ದು, ರೈಟ್? ಅದೇ ಥರ ದಿಸ್ ಈವ್ನಿಂಗ್, ದಿಸ್ ಮಂಡೇ, ದಿಸ್ ವೀಕ್, ದಿಸ್ ಮಂತ್. ನೀವು ದಿಸ್ ಅನ್ನೋ ವರ್ಡ್ ಹಾಕ್ಕೊಳ್ಳಿ ಎಲ್ಲ ಕಡೆ. ಇವುಗಳ ಹಿಂದೆನೂ ಕೂಡ ಇನ್, ಆನ್, ಆಟ್ ಬರಲ್ಲ, ಹಾಕಬಾರ್ದು. ತುಂಬ ಜನ ಮಾಡೋ ಮಿಸ್ಟೇಕ್ ಅದೇ. ಆಮೇಲೆ ಇದನ್ನೆಲ್ಲ ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಐ ಹ್ಯಾವ್ ಅ ಕ್ಲಾಸ್ ಅನ್ನೋ ಸೆಂಟೆನ್ಸ್ನ ಮುಂದೆ ಪ್ರತಿ ವರ್ಡ್ನ ಹಾಕಿ ಎಲ್ಲ ಸಪ್ರೇಟ್ ಸೆಂಟೆನ್ಸ್ಗಳನ್ನ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ಆಗಲೇ ಪರ್ಫೆಕ್ಟ್ ಆಗ್ತೀರಿ ನೀವು. ಅದೇ ಥರ ಎವ್ರಿ ಮಾರ್ನಿಂಗ್, ಎವ್ರಿ ನೂನ್, ಎವ್ರಿ ಈವ್ನಿಂಗ್, ಎವ್ರಿ ಮಂಡೇ, ಎವ್ರಿ ವೀಕ್, ಎವ್ರಿ ಮಂತ್, ನೆಕ್ಸ್ಟ್ ಮಂಡೇ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್. ಅದೇ ಥರ ಲಾಸ್ಟ್ ಮಂಡೇ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್ ಕೂಡ. ಅರ್ಲಿ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ನಲ್ಲಿ ಇನ್ನೂ ಅರ್ಲಿ, ಲೇಟ್ ಈವ್ನಿಂಗ್, ಈವ್ನಿಂಗ್ನಲ್ಲಿ ಇನ್ನೂ ಲೇಟಾಗಿ. ಈ ಎಲ್ಲ ವರ್ಡ್ಸ್ಗಳ ಹಿಂದೆ ನೀವು ಇನ್, ಆನ್, ಎಟ್ ಹಾಕಬಾರ್ದು, ರೈಟ್? ಐ ಹ್ಯಾವ್ ಅ ಕ್ಲಾಸ್ ನೆಕ್ಸ್ಟ್ ಮಂಡೇ ಅಷ್ಟೇ. ಐ ಹ್ಯಾವ್ ಅ ಕ್ಲಾಸ್ ಎವ್ರಿ ಡೇ, ಐ ಹ್ಯಾವ್ ಅ ಕ್ಲಾಸ್ ಎವ್ರಿ ಈವ್ನಿಂಗ್, ಮುಗೀತು, ಇಷ್ಟ ಇರಬೇಕು. ಓಕೆ, ಕೆಲವು ಸಾರಿ ಟೈಮ್ನಲ್ಲೇ ತುಂಬ ವರ್ಡ್ಸ್ ಇರುತ್ತೆ. ಕ್ಲಾಕ್ ಟೈಮ್ ಹಾಕಬೇಕು, ಮಂಡೇ ಹಾಕಬೇಕು, ಮಂತ್ ಹಾಕಬೇಕು. ಅವಾಗ ಫಸ್ಟ್ ಕ್ಲಾಕ್ ಟೈಮ್ನೇ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಮಾರ್ನಿಂಗ್, ಈವ್ನಿಂಗ್, ಮಂಡೇ, ಟ್ಯೂಸ್ಡೇ, ದಿಸ್ ವೀಕ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ನೋಡಿ, ಐ ಹ್ಯಾವ್ ಅ ಕ್ಲಾಸ್ ಅಟ್ 5 o'clock ನೆಕ್ಸ್ಟ್ ಮಂಡೇ, ಫಸ್ಟ್ ಕ್ಲಾಕ್ ಟೈಮ್ ಬರಬೇಕು. ಐ ಹ್ಯಾವ್ ಅ ಕ್ಲಾಸ್ ಅಟ್ 6 ಎವ್ರಿ ಡೇ, ಐ ಹ್ಯಾವ್ ಅ ಕ್ಲಾಸ್ ಅಟ್ 6 ಎವ್ರಿ ಈವ್ನಿಂಗ್, ಐ ಹ್ಯಾವ್ ಅ ಕ್ಲಾಸ್ ಅಟ್ 6 ಇನ್ ದ ಮಾರ್ನಿಂಗ್, ರೈಟ್? ಓಕೆ, ಕೆಲವು ಸರಿ ಟೈಮು ಹಾಕಬೇಕು, ಪ್ಲೇಸ್ ಹಾಕಬೇಕು. ಆವಾಗ ಫಸ್ಟ್ ಪ್ಲೇಸ್ ಮೆನ್ಷನ್ ಮಾಡಬೇಕು, ಆಮೇಲೆ ಟೈಮ್ ಮೆನ್ಷನ್ ಮಾಡಬೇಕು, ರೈಟ್? ಸೊ ಇದು ಆರ್ಡರ್. ಹಳೆಯ ಕ್ಲಾಸ್ಗಳಲ್ಲೂ ಇದೇ ಆರ್ಡರ್ನ ಫಾಲೋ ಮಾಡಿ ಅಂತ ಹೇಳಿದ್ದೀನಿ. ಫಸ್ಟ್ ಪ್ಲೇಸ್ ಬರಬೇಕು, ಆಮೇಲೆ ಟೈಮ್ ಬರಬೇಕು. ಇದೇ ಇಂಗ್ಲೀಷ್ನಲ್ಲಿರುವಂಥ ಆರ್ಡರ್, ಇದನ್ನೇ ಫಾಲೋ ಮಾಡಿ, ರೈಟ್? ಹೂ, ವಾಟ್, ವೇರ್, ವೆನ್ ಬಂತಲ್ವಾ? ಹೂ, ಐ. ವಾಟ್ ಏನು? ಹ್ಯಾವ್ ಅ ಕ್ಲಾಸ್. ವೇರ್, ಪ್ಲೇಸ್. ವೆನ್ ಅನ್ನೋದು ಟೈಮ್. ಈ ಆರ್ಡರ್ನ ಮರ್ತು ಹೋಗಬೇಡಿ. ಇಲ್ಲಿ ನೋಡಿ, ಐ ಹ್ಯಾವ್ ಅ ಕ್ಲಾಸ್ ಅಟ್ 6 at MNIT. ಐ ಹ್ಯಾವ್ ಅ ಕ್ಲಾಸ್ ಅಟ್ ಕಾಲೇಜ್ ನೆಕ್ಸ್ಟ್ ಮಂಡೇ. ಐ ಹ್ಯಾವ್ ಅ ಕ್ಲಾಸ್ ಇನ್ ಜಯನಗರ್ ಆನ್ ದ 5th of this month. ಗೊತ್ತಾಗ್ತಿದೆ ಅಲ್ವಾ? ಹೂ, ವಾಟ್, ವೇರ್, ವೆನ್. ರೀಸನ್ ಇದ್ರೆ ಅದನ್ನು ವೈ ಅಂತ ಕರಿತೀವಿ. ಅದು ಅತ್ಯಂತ ಎಂಡ್ನಲ್ಲಿ ಬರಬೇಕು, ರೈಟ್? ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ದೆ ವಾಸ್ ಮಿಲ್ಕ್, ಅಲ್ಲಿ ಹಾಲಿತ್ತು. ದೆ ವಾಸ್ ಸಮ್ ಮಿಲ್ಕ್, ಅಲ್ಲಿ ಸ್ವಲ್ಪ ಹಾಲಿತ್ತು. ನೀವು ಕ್ವಾಂಟಿಟಿ ತುಂಬ ಕಡಿಮೆ ಇತ್ತು ಅಂತ ಹೇಳಬೇಕಂದ್ರೆ ಸಮ್ ಹಾಕಬಾರ್ದು, ಲಿಟ್ಲ್ ಹಾಕಬೇಕು. ದೆರ್ ವಾಸ್ ಲಿಟ್ಲ್ ಮಿಲ್ಕ್ ಅಂತ. ಲಿಟ್ಲ್ ಅಂದರೆ ಸ್ವಲ್ಪ, ಕ್ವಾಂಟಿಟಿನಲ್ಲಿ ಸ್ವಲ್ಪ ಅನ್ನೋ ಮೀನಿಂಗ್ ಕೊಡೋದು. ದೆರ್ ವಾಸ್ ಅ ಲಾಟ್ ಆಫ್ ಮಿಲ್ಕ್ ಅನ್ಬೋದು, ತುಂಬ ಇತ್ತು. ದೆರ್ ವಾಸ್ ಸಮ್ ಮಿಲ್ಕ್ ಇನ್ ದ ಬೌಲ್. ಎಲ್ಲಿತ್ತು? ಪ್ಲೇಸ್ನ ತೋರಿಸ್ಬೇಕಂದ್ರೆ ಲಾಸ್ಟ್ನಲ್ಲೇ ತೋರಿಸ್ಬೇಕು ನಾವು. ಬೌಲ್ನಲ್ಲಿ ಸ್ವಲ್ಪ ಮಿಲ್ಕ್ ಇತ್ತು. ದೆರ್ ವಾಸ್ ಸಮ್ ಮಿಲ್ಕ್ ಇನ್ ದ ಬೌಲ್ ಆನ್ ದ ಟೇಬಲ್. ಫಸ್ಟ್ ಮಿಲ್ಕ್ ಇರೋದು ಬೌಲ್ನಲ್ಲಿ, ಬೌಲ್ ಇರೋದು ಟೇಬಲ್ನ ಮೇಲೆ. ದೇರ್ ವಾಸ್ ಸಮ್ ಮಿಲ್ಕ್ ಇನ್ ದ ಬೌಲ್ ಆನ್ ದ ಟೇಬಲ್ ದಿಸ್ ಮಾರ್ನಿಂಗ್, ರೈಟ್? ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ಹ್ಯಾಡ್ ಅ ಫೋನ್. ನನ್ನ ಹತ್ರ ಒಂದು ಫೋನ್ ಇತ್ತು. ಸೊ ಫೋನ್ನ ಕೂಡ ನೀವು ಮಾಡಿಫೈ ಮಾಡ್ಬೋದು ಅಲ್ವಾ? ಅಡ್ಜೆಕ್ಟಿವ್ನ ಸೇರಿಸ್ಬೇಕು. ಐ ಹ್ಯಾಡ್ ಅ ನ್ಯೂ ಫೋನ್, ರೈಟ್? ಐ ಹ್ಯಾಡ್ ಅನ್ ಓಲ್ಡ್ ಫೋನ್. ಸೊ ಗೊತ್ತಿದಲ್ವಾ? ಅಡ್ಜೆಕ್ಟಿವ್ನ ಸೇರಿಸಿ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಹಾಕಿದ್ರೆ ಒಂದು ಕಂಪ್ಲೀಟ್ ನೌನ್ ಆಗುತ್ತೆ. ಐ ಹ್ಯಾಡ್ 2 ನ್ಯೂ ಫೋನ್ಸ್. 2, 3, 4 ಮೇಲೆ ನಂಬರ್ ಬಂದರೆ
ನಾವು ಪ್ಲೂರಲ್ ಮಾಡಬೇಕು ನೌನ್ನ. ಐ ಹ್ಯಾವ್ 2 ಫೋನ್ ಅಲ್ಲ, ಐ ಹ್ಯಾವ್ 2 ಫೋನ್ಸ್ ಅನ್ಬೇಕು, ಫೋನ್ಸ್. ಐ ಹ್ಯಾಡ್ 2 ನ್ಯೂ ಫೋನ್ಸ್ ದ್ಯಾಟ್ ಡೇ. ಅವತ್ತು ನನ್ನ ಹತ್ರ 2 ಹೊಸ ಫೋನ್ಸ್ ಇತ್ತು. ಐ ಹ್ಯಾಡ್ 2 ನ್ಯೂ ಫೋನ್ಸ್ ಇನ್ ಮೈ ಬ್ಯಾಗ್ ದಟ್ ಡೇ. ಫೋನ್ ಜೊತೆಗೆ ಮತ್ತೇನಾದರೂ ಇದ್ರೆ ಅದನ್ನು ನೀವು ಆ್ಯಡ್ ಮಾಡಿ. ಹಾಗೆ ನೋಡಿ, ಐ ಹ್ಯಾಡ್ 2 ನ್ಯೂ ಫೋನ್ಸ್ ಅಂಡ್ ಅ ಚಾರ್ಜರ್. 2 ವಸ್ತು ನನ್ನ ಹತ್ರ ಇತ್ತು ಅಂದರೆ ಆ್ಯಂಡ್ ಹಾಕಬೇಕು. ಅವೆರಡೂ ನನ್ನ ಹತ್ರ ಇತ್ತು. ಎಲ್ಲಿತ್ತು? ಇನ್ ಮೈ ಬ್ಯಾಗ್ ದಟ್ ಡೇ. ಮತ್ತಿನ್ನ ವಸ್ತುಗಳಿದ್ರೆ ಕಾಮಾ ಹಾಕಬೇಕು ಅಷ್ಟೇ. ಐ ಹ್ಯಾಡ್ 2 ನ್ಯೂ ಫೋನ್ಸ್, ಕಾಮಾ, ಅ ಚಾರ್ಜರ್ ಆ್ಯಂಡ್ ಸಮ್ ಬುಕ್ಸ್ ಇನ್ ಮೈ ಬ್ಯಾಗ್. ನೋಡಿ, ಯಾವಾಗಲೂ ಕೂಡ ಆ್ಯಂಡ್ ಲಾಸ್ಟ್ ವರ್ಡ್ನ ಹಿಂದೆ ಹಾಕ್ತೀವಿ. ತುಂಬ ವಸ್ತುಗಳು ನನ್ನ ಹತ್ರ ಇತ್ತು, ತುಂಬ ವಸ್ತುಗಳನ್ನ ನಾವು ಮೆನ್ಷನ್ ಮಾಡ್ತಾ ಇದ್ದಾಗ ಕಾಮಾ ಹಾಕೊಂಡು ಹೋಗ್ತೀವಿ, ಲಾಸ್ಟ್ ವರ್ಡ್ನ ಹಿಂದೆ ಆ್ಯಂಡ್ ಹಾಕ್ತೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಐ ವಾಸ್ ಇನ್ ಮೈಸೂರು, ಐ ವಾಸ್ ವಿತ್ ಮೈ ಫ್ರೆಂಡ್ ಇನ್ ಮೈಸೂರು. ಸೊ ನಾನು ಯಾರ ಜೊತೆ ಇದ್ದೆ ಅಂತ ಹೇಳಬೇಕಂದ್ರೆ ಐ ವಾಸ್ ಮುಂದೆನೇ ಹಾಕಬೇಕು. ಐ ವಾಸ್ ವಿತ್ ಮೈ ಫ್ರೆಂಡ್ ಇನ್ ಮೈಸೂರು. ಐ ವಾಸ್ ವಿತ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇನ್ ಮೈಸೂರು. ಅಂದರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ಗಳಲ್ಲಿ ಒಬ್ಬನ ಜೊತೆ ಇದ್ದೆ. ಅಂದರೆ ನನಗೆ ತುಂಬ ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಒಬ್ಬ ಮೈಸೂರಲ್ಲಿದ್ದಾನೆ, ನಾನು ಅವನ ಜೊತೆ ಇದ್ದೆ. ಸೊ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತ ತುಂಬ ಜನ ಹೇಳ್ತಾರೆ, ಅದು ರಾಂಗ್. ಒನ್ ಆಫ್ ಮುಂದೆ ಬರೋ ನೌನ್ ಯಾವಾಗಲೂ ಪ್ಲೂರಲ್ಲೇ ಇರಬೇಕು, ರೈಟ್? ಸೊ ನೋಡಿ, ಟೈಮ್ ಬಂತೀಗ. ಐ ವಾಸ್ ವಿತ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇನ್ ಮೈಸೂರ್ ಲಾಸ್ಟ್ ಇಯರ್. ಐ ವಾಸ್ ವಿತ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇನ್ ಮೈಸೂರ್ ಇನ್ ಅಕ್ಟೋಬರ್ ಲಾಸ್ಟ್ ಇಯರ್. ಫಸ್ಟ್ ಮಂತ್ ಬರಬೇಕು, ಆಮೇಲೆ ಇಯರ್ ಬರಬೇಕು. ಐ ವಾಸ್ ವಿತ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇನ್ ಮೈಸೂರ್ ಇನ್ ಅಕ್ಟೋಬರ್ ಲಾಸ್ಟ್ ಇಯರ್ ಫಾರ್ ದಸರಾ. ನೀವು ರೀಸನ್ ಹೇಳಬೇಕು ಅಂದರೆ ಅದನ್ನ ಯಾವಾಗಲೂ ಲಾಸ್ಟ್ನಲ್ಲೇ ಹಾಕಬೇಕು, ರೈಟ್? ಆ ರೀಸನ್ ಏನಾದರೂ 1-2 ವರ್ಡಲ್ಲಿದ್ದರೆ ಫಾರ್ ಅನ್ನೋದಾಗಿ, ಫಾರ್ ದಸರಾ, ಫಾರ್ ಅ ವೆಡ್ಡಿಂಗ್, ಫಾರ್ ಅನ್ ಈವೆಂಟ್, ಈ ಥರನೇ ಹಾಕಬೇಕು. ಏನಾದರೂ ಒಂದು ಕೆಲಸಕ್ಕೆ ಅಂತ ಹೇಳಬೇಕಾದ್ರೆ ಟು ಮುಂದೆ ಬೇಸ್ ವರ್ಬ್ ಹಾಕಿ. ಐ ವಾಸ್ ವಿತ್ ಮೈ ಫ್ರೆಂಡ್ ಟು ಅಟೆಂಡ್ ಆನ್ ಇಂಟರ್ವ್ಯೂ, ರೈಟ್? ಟು ಮುಂದೆ ಬೇಸ್ ವರ್ಬ್ ಹಾಕಿದ್ರೆ ಆ ಕೆಲಸ ಮಾಡೋದಕ್ಕೆ ಅನ್ನೋ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್, ಐ ವಾಸ್ ಇನ್ ಡೆಲ್ಲಿ, ನಾನು ಡೆಲ್ಲಿಯಲ್ಲಿದ್ದೆ. ಕಿರಣ್ ಅಂಡ್ ಐ ವರ್ ಇನ್ ಡೆಲ್ಲಿ. ನನ್ನ ಜೊತೆ ಮತ್ತೆ ಯಾರಾದರೂ ಇದ್ರೆ ಪ್ಲೂರಲ್ ಆಗುತ್ತಲ್ವಾ? ಕಿರಣ್ ಅಂಡ್ ಐ ಪ್ಲೂರಲ್ ಆದರು, ಅವಾಗ ವರ್ ಹಾಕಬೇಕು. ಅಂದರೆ ಕಿರಣ್ ಮತ್ತು ನಾನು ಡೆಲ್ಲಿಯಲ್ಲಿ ಇದ್ವಿ. ಆ್ಯಂಡ್ ಇನ್ನೊಂದು ವಿಷಯ, ಐ ಅಂಡ್ ಕಿರಣ್ ಅನ್ಬಾರ್ದು ಯಾವತ್ತು, ಕಿರಣ್ ಅಂಡ್ ಐ ಅನ್ಬೇಕು. ಅದು ಟೆಕ್ನಿಕಲಿ ಕರೆಕ್ಟ್, ಬಟ್ ಮಾತಾಡೋವಾಗ ಯಾರೂ ಆ ಥರ ಯೂಸ್ ಮಾಡಲ್ಲ. ನಾನು ಅಂದರೆ ಐನ ಯಾವಾಗಲೂ ಲಾಸ್ಟಲ್ಲೇ ಮೆನ್ಷನ್ ಮಾಡಬೇಕು, ಎಷ್ಟೇ ಜನ ಇದ್ರು. ಕಿರಣ್, ಹಿಸ್ ಫ್ರೆಂಡ್ ಅಂಡ್ ಐ ವರ್ ಇನ್ ಡೆಲ್ಲಿ. ಕಿರಣ್ ಅವನ ಫ್ರೆಂಡ್ ಮತ್ತು ನಾನು ಡೆಲ್ಲಿಯಲ್ಲಿದ್ವಿ. ಸೊ ಇನ್ನೂ ಲಾಂಗ್ ಮಾಡಬೇಕಂದ್ರೆ ಆ ಫ್ರೆಂಡ್ ಯಾವ ಊರಿನವನು ಅಂತಲೂ ನೀವು ಹೇಳ್ಬೋದು. ಕಿರಣ್, ಹಿಸ್ ಫ್ರೆಂಡ್ ಫ್ರಮ್ ಮೈಸೂರ್ ಅಂಡ್ ಐ ವರ್ ಇನ್ ಡೆಲ್ಲಿ, ರೈಟ್? ಹಿ ವಾಸ್ ಅ ಟೀಚರ್, ಅವನ ಟೀಚರ್ ಆಗಿದ್ದ. ಹಿ ವಾಸ್ ಅ ಕಂಪ್ಯೂಟರ್ ಟೀಚರ್ ಆಗಿದ್ದ. ಹಿ ವಾಸ್ ಅ ಕಂಪ್ಯೂಟರ್ ಟೀಚರ್ ಆಟ್ ಜೆಮ್ ಸ್ಕೂಲ್. ಕಿರಣ್ ಅಂಡ್ ಹಿ ವರ್ ಕಂಪ್ಯೂಟರ್ ಟೀಚರ್ಸ್ at Gem School in 2008. Kiran, his brother and I were computer teachers at Gem School in 2008. Right? ಗೊತ್ತಾಗ್ತಿಲ್ಲ, ನಿಧಾನಕ್ಕೆ ನೋಡಿ. A parent was at the meeting. ಮೀಟಿಂಗ್ನಲ್ಲಿ ಒಬ್ಬ ಪೇರೆಂಟ್ ಇದ್ರು. ಪೇರೆಂಟ್ ಅಂದರೆ ಫಾದರ್ ಆದರೂ ಆಗ್ಬೋದು, ಮದರ್ ಆದರೂ ಆಗ್ಬೋದು. ಇಬ್ಬರು ಇದ್ದರೆ ಪೇರೆಂಟ್ಸ್. ಅವರಲ್ಲಿ ಯಾರಾದರೂ ಒಬ್ಬರಿಗೆ ನಾವು ಪೇರೆಂಟ್ ಅಂತೀವಿ. Somebody's parent was at the meeting. ಈಗ ನೋಡಿ, ಸಬ್ಜೆಕ್ಟ್ ಹೇಗೆ ಚೇಂಜ್ ಆಗುತ್ತೆ ಅದನ್ನು ತೋರಿಸ್ತೀನಿ ಅಲ್ಲಿ. ಸಂಬಡೀಸ್ ಪೇರೆಂಟ್ ಅಂದರೆ ಯಾರೋ ಒಬ್ಬರ ಪೇರೆಂಟ್, ಅಂದರೆ ಯಾರೋ ಒಬ್ಬ ಸ್ಟೂಡೆಂಟ್ನ ಪೇರೆಂಟ್ ಮೀಟಿಂಗ್ನಲ್ಲಿದ್ದರು. ಅಂದರೆ ಯಾರೋ ಒಬ್ಬ ಹುಡುಗನ ಪೇರೆಂಟ್ ಅಥವಾ ಯಾರೋ ಒಬ್ಬ ವಿದ್ಯಾರ್ಥಿಯ ಪೇರೆಂಟ್. ನೋಡಿ, ಸಂಬಡೀಸ್ ಅಂದರೆ ಯಾರೋ ಒಬ್ಬರ ಪೇರೆಂಟ್ ಅಲ್ಲಿದ್ದರು. ನೋಬಡೀಸ್ ಪೇರೆಂಟ್ ವಾಸ್ ಎಟ್ ದ ಮೀಟಿಂಗ್. ಯಾರೊಬ್ಬರ ಅಂದರೆ ಯಾವ ಸ್ಟೂಡೆಂಟ್ನ ಪೇರೆಂಟ್ ಕೂಡ ಅಲ್ಲಿ ಇರಲಿಲ್ಲ. ಎವ್ರಿ ಪೇರೆಂಟ್ ವಾಸ್ ಅಟ್ ದ ಮೀಟಿಂಗ್ ಅಂದರೆ ಅರ್ಥ ಪ್ರತಿ ಪೇರೆಂಟ್ ಅಂದರೆ ಏನು? ಪ್ರತಿ ಸ್ಟೂಡೆಂಟ್ನ ಪೇರೆಂಟ್. ಈಗ ಫಾರ್ ಎಕ್ಸಾಂಪಲ್, ನಾನು ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಒಬ್ಬೊಬ್ಬ ಪೇರೆಂಟ್ನ ಕರ್ಕೊಂಬರಕ್ಕೆ ಹೇಳಿರ್ತೀನಿ. ಪ್ರತಿ ಸ್ಟೂಡೆಂಟ್ಗೂ ಒಬ್ಬೊಬ್ಬರು ಪೇರೆಂಟ್ ಬಂದಿರ್ತಾರೆ. ಅವಾಗ ನಾನು ಏನು ಹೇಳ್ತೀನಿ? ಎವ್ರಿ ಪೇರೆಂಟ್ ವಾಸ್ ಅಟ್ ದ ಮೀಟಿಂಗ್. ಆಲ್ ದ ಪೇರೆಂಟ್ಸ್ ವರ್ ಅಟ್ ದ ಮೀಟಿಂಗ್ ಅಂತಲೂ ಅನ್ಬೋದು. ಅಂದರೆ ಎಲ್ಲ ಪೇರೆಂಟ್ಸ್ಗಳು ಅಂದರೆ ಎಲ್ಲ ಸ್ಟೂಡೆಂಟ್ಸ್ನ ಪೇರೆಂಟ್ಸ್ಗಳು ಅಲ್ಲಿದ್ದರು. ಓನ್ಲಿ 5 ಪೇರೆಂಟ್ಸ್ ವರ್ ಅಟ್ ದ ಮೀಟಿಂಗ್ ಅನ್ಬೋದು ನಾನು. ಅಂದರೆ ಕೇವಲ 5 ಪೇರೆಂಟ್ಸ್ ಇದ್ರು, ಅಂದರೆ 5 ಸ್ಟೂಡೆಂಟ್ನ ಪೇರೆಂಟ್ಸ್ ಅಂತ ಅನ್ಬೋದು ನೀವು ಇಲ್ಲಿ. ಯಾಕೆಂದ್ರೆ ನಾವು ಪೇರೆಂಟ್ಸ್ ಅನ್ನೋದು ಒಂದು ಯೂನಿಟ್ ಆಗಿ ತಗೊಂಡ್ರೆ, ಅಂದರೆ ಪೇರೆಂಟ್ಸ್ ಅಂದರೆ ಒಬ್ಬ ಸ್ಟೂಡೆಂಟ್ನ ಪೇರೆಂಟ್ಸ್ 1 ಪೇರ್ ಅಂತ ತಗೊಂಡ್ರೆ 5 ಸ್ಟೂಡೆಂಟ್ನ ಪೇರೆಂಟ್ಸ್ ಮಾತ್ರ ಇದ್ರು.
ಓನ್ಲಿ ಅ ಫ್ಯೂ ಪೇರೆಂಟ್ಸ್ ಅಂದರೆ ಕೆಲವೇ ಜನ ಪೇರೆಂಟ್ಸ್ ಮಾತ್ರ ಇದ್ದರು. ಬೋತ್ ದ ಪೇರೆಂಟ್ಸ್ ವರ್ ಅಟ್ ದ ಮೀಟಿಂಗ್ ಅಂದರೆ ಇಬ್ಬರೂ ಪೇರೆಂಟ್ಸ್ ಇದ್ದರು. ಅಂದರೆ ಯಾರೋ ಒಬ್ಬ ಸ್ಟೂಡೆಂಟ್ನ ಇಬ್ಬರು ಪೇರೆಂಟ್ಸ್ ಅಲ್ಲಿದ್ದರು ಅಂತ ನೀವು ಈ ಥರ ಹೇಳ್ಬೋದು. ನನ್ ಆಫ್ ದ ಪೇರೆಂಟ್ಸ್ ವಾಸ್ ಅಟ್ ದ ಮೀಟಿಂಗ್. ನನ್ ಆಫ್ ದ ಪೇರೆಂಟ್ಸ್ ಅಂದರೆ ನಾ ಒಬ್ಬ ಸ್ಟೂಡೆಂಟ್ಗೆ ಹೇಳಿದ್ದೀನಿ ನಿಮ್ಮ ಫಾದರ್ ಆ್ಯಂಡ್ ಮದರ್ ಇಬ್ಬರನ್ನೂ ಕರ್ಕೊಂಡು ಬಾ ಅಂತ. ಆ ಸ್ಟೂಡೆಂಟ್ ಇಬ್ಬರನ್ನೂ ಕರ್ಕೊಂಡು ಬಂದಿಲ್ಲ. ಸೊ ಈಗ ನಾನು ಹೇಳಬೇಕು ಆ ಸ್ಟೂಡೆಂಟ್ ಬಗ್ಗೆ. ನನ್ ಆಫ್ ದ ಪೇರೆಂಟ್ಸ್ನಲ್ಲಿ ಯಾರೂ ಇಲ್ಲ, ಅಂದರೆ ಫಾದರು ಇಲ್ಲ ಮದರು ಇಲ್ಲ, ಆದ್ದರಿಂದ ಅದು ಸಿಂಗ್ಯುಲಾರ್, ರೈಟ್? ಸೊ ನನ್ ಆಫ್ ದ ಪೇರೆಂಟ್ಸ್ ಅನ್ನೋದು ಸಿಂಗ್ಯುಲರ್. ನೋ ಒನ್ ಅನ್ನೋದು ಮೀನಿಂಗ್ ಬರುತ್ತೆ, ಅಂದರೆ ಫಾದರು ಇಲ್ಲ ಮದರು ಇಲ್ಲ, ಆದ್ದರಿಂದ ಅದು ಸಿಂಗ್ಯುಲರ್. ಗೊತ್ತಾಯ್ತಲ್ಲ? ಆದ್ದರಿಂದ ವಾಸ್ ಬಂತು. ಒಬ್ಬ ಸ್ಟೂಡೆಂಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಎವ್ರಿ ಪೇರೆಂಟ್ ವಿತ್ ದೇರ್ ಚೈಲ್ಡ್ ವಾಸ್ ಅಟ್ ದ ಮೀಟಿಂಗ್. ನೋಡಿ ಇಲ್ಲಿ ಎವ್ರಿ ಪೇರೆಂಟ್ ಅಂದ್ರೇನು? ಪ್ರತಿ ಪೇರೆಂಟ್, ಮದರ್ ಆಗಿರ್ಬೋದು ಫಾದರ್ ಆಗಿರ್ಬೋದು. ವಿತ್ ಹಿಸ್ ಚೈಲ್ಡ್ ಬರಬೇಕಲ್ವಾ, ಅಥವಾ ವಿತ್ ಹರ್ ಚೈಲ್ಡ್ ಬರಬೇಕಲ್ವಾ? ನಾನು ಯಾಕೆ ದೇರ್ ಅಂತ ಹಾಕಿದೆ? ಎವ್ರಿ ಪೇರೆಂಟ್ ಅನ್ನೋದು ಸಿಂಗ್ಯುಲಾರ್. ದೇರ್ ಅಂದರೆ ಯಾವಾಗ ಹಾಕ್ತೀವಿ? ಅವರ ಅನ್ನೋವಾಗ ಹಾಕ್ತೀವಲ್ವಾ? ಇಲ್ಲಿ ಎವ್ರಿ ಪೇರೆಂಟ್ ಅನ್ನೋದು ಮೇಲ ಫಿಮೇಲ ಗೊತ್ತಿಲ್ಲ. ಅದಕ್ಕೆ ಆ ಥರ ಇದ್ದಾಗ ಅವರಿಗೆ ಪೊಸೆಸಿವ್ ತೋರಿಸ್ಬೇಕಂದ್ರೆ ಯಾವಾಗಲೂ ನಾವು ಪ್ಲೂರಲ್ದೇ ಪೊಸೆಸಿವ್ ಹಾಕಬೇಕು. ಇಲ್ಲಿ ಈಸ್, ಹ್ಯಾಸ್, ಹಿಸ್, ಹರ್ ಈ ಥರ ಸಿಂಗ್ಯುಲರ್ನ ಪೊಸೆಸಿವ್ ಪ್ರೊನೌನ್ಗಳು ಬರಲ್ಲ, ಪ್ಲೂರಲ್ದೇ ಬರುತ್ತೆ, ರೈಟ್? ಎವ್ರಿ ಪೇರೆಂಟ್ ವಿತ್ ದೇರ್ ಚೈಲ್ಡ್ ವರ್ ಅಟ್ ದ ಮೀಟಿಂಗ್. ಪ್ರತಿ ಪೇರೆಂಟ್ ತಮ್ಮ ತಮ್ಮ ಚೈಲ್ಡ್ ಜೊತೆ ಇದ್ರು. ಆಲ್ ದ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್ ವರ್ ಎಟ್ ದ ಮೀಟಿಂಗ್ ಅನ್ಬೋದು. ದ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್, ಆಲ್ ದ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್ ವರ್ ಎಟ್ ದ ಮೀಟಿಂಗ್, ರೈಟ್? ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಸೆಂಟೆನ್ಸ್ ಇಷ್ಟು ಲಾಂಗ್ ನಾನು ಹೆಂಗೆ ಮಾಡಿದೆ? ಪ್ರತಿ ಸಿಂಪಲ್ ಸೆಂಟೆನ್ಸಿಂದ ಮಾಡಿದೆ. ನೀವು ಆಮೇಲೆ ಕೂತ್ಕೊಂಡು ಇದೇ ಥರ ಬೇರೆ ನಿಮ್ಮ ಓನ್ ಸೆಂಟೆನ್ಸ್ನ ಮಾಡಿ, ಸಿಂಪಲಾಗಿ ತೊಗೊಂಡು ಕಾಂಪ್ಲೆಕ್ಸ್ ಮಾಡಿ ನೀವೇ ಕೂತ್ಕೊಂಡು, ರೈಟ್? ಈ ಥರ ಮಾಡಬೇಕು, ರೈಟ್? ಎವ್ರಿ ಪೇರೆಂಟ್ ವಾಸ್ ಅಟ್ ದ ಮೀಟಿಂಗ್ ಅಂತ ಹೇಳಿದೆ. ಎವ್ರಿ ಪೇರೆಂಟ್ ಜಾಗದಲ್ಲಿ ನೀವು ಬೇರೆ ಒಬ್ಬ ವ್ಯಕ್ತಿನ ಮೆನ್ಷನ್ ಮಾಡಿ. ಮೀಟಿಂಗ್ ಜಾಗದಲ್ಲಿ ಬೇರೆ ಒಂದು ನೌನ್ನ ಮೆನ್ಷನ್ ಮಾಡಿ. ಆ ಥರ ನೀವೊಂದು 10 ಎಕ್ಸಾಂಪಲ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಾ. ನೋಡಿ, ತುಂಬ ಜನ ಇದನ್ನು ಮಾಡೋದಿಲ್ಲ. ಅವರು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಕಾಮೆಂಟ್ ಮಾಡ್ತಾರೆ, ನಾನು ವೀಡಿಯೋ ಫುಲ್ ನೋಡಿದ್ದೀನಿ, ನನಗೇನು ಅರ್ಥ ಆಗಿಲ್ಲ ಅಂತ. ನಿಮಗೆ ನೋಡಿದ್ರೆ ಅರ್ಥ ಆಗಲ್ಲ, ನಾನು ಹೇಳೋ ಥರ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ನೀವು ಇಲ್ಲಿ ಏನು ಸೆಂಟೆನ್ಸ್ ಚೇಂಜ್ ಮಾಡಬೇಕಾಗಿಲ್ಲ, ನಾನು ಹೇಳೋ ನೌನ್ ಪ್ರೊನೌನ್ಗಳು ಚೇಂಜ್ ಮಾಡಿದ್ರೆ ಮುಗೀತು. ಆ ರೀತಿ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನಿಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಅದಕ್ಕೆ ನೀವೆಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬರಬೇಕು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇಡ್ಲಿ ಇಸ್ ಮೈ ಫೇವ್ರೆಟ್ ಫುಡ್. ಓಕೆ, ಅರ್ಥ ಆಯ್ತಿದ್ದು. ಇಡ್ಲೀಸ್ ಆ್ಯಂಡ್ ಕೋಕೋನಟ್ ಚಟ್ನಿ ಇಸ್ ಮೈ ಫೇವ್ರೆಟ್ ಫುಡ್. ಸೊ ಇಲ್ಲೇನಾದರೂ ಮಿಸ್ಟೇಕ್ ಕಾಣಿಸ್ತಿದೆಯಾ? ನೋಡಿ, ಏನು ಮಿಸ್ಟೇಕ್ ಇದೆ ಹೇಳಿ. ಸೊ ಇಲ್ಲಿ ಆರ್ ಬರಬೇಕಿತ್ತು ಅಂತ ನೀವು ಅಂದ್ಕೊಂಡ್ರೆ ನೋ, ಇಲ್ಲಿ ಆರ್ ಬರಬೇಕಾಗಿಲ್ಲ, ಈಸ್ ಕರೆಕ್ಟಾಗೇ ಇದೆ. ಯಾಕೆಂದರೆ ಇಡ್ಲೀಸ್ ಆ್ಯಂಡ್ ಕೋಕೋನಟ್ ಚಟ್ನಿ ಅನ್ನೋದು ಒಂದು ಫುಡ್ ಐಟಮ್. ಅವೆರಡು ಸಪ್ರೇಟ್ ಅಲ್ಲ. ನೀವು ಬರೀ ಇಡ್ಲಿ ತಿನ್ನೋಕ್ಕಾಗಲ್ಲ ಅಥವಾ ಬರೀ ಚಟ್ನಿ ತಿನ್ನೋಕ್ಕಾಗಲ್ಲ. ಅದು ಆ್ಯಸ್ ಅ ಹೋಲ್ ಒಂದು ಫುಡ್ ಐಟಮ್. ಇಡ್ಲಿ ಚಟ್ನಿ ಅನ್ನಲ್ವಾ? ಇಡ್ಲಿ ಚಟ್ನಿ ಇಸ್ ಮೈ ಫೇವ್ರೆಟ್ ಫುಡ್ ಅನ್ಬೋದು ನೀವು. ಫಾರ್ ಎಕ್ಸಾಂಪಲ್, ಚಪಾತಿ ಜೊತೆ ನೀವೇನಾದರೂ ಕರಿ ತಿಂತೀರಾ, ಅದು ಒಂದು ಫುಡ್ ಅಂತ ಅನ್ಕೋಬೇಕು. ಅದು ಸಿಂಗ್ಯುಲರ್ ಆಗುತ್ತಾಗ. ಅದೇ ಥರ ಇಡ್ಲಿ ಚಟ್ನಿ ಒಂದು ಫುಡ್, ಅವು ಸಪ್ರೇಟ್ ಅಲ್ಲ. ಮತ್ತು ಸಪ್ರೇಟ್ ಯಾವುದು ಅನ್ಬೋದು ಅಂದರೆ ಇಡ್ಲೀಸ್ ಆ್ಯಂಡ್ ಚಪಾತೀಸ್, ಅವು ಎರಡು ಸಪ್ರೇಟ್ ಫುಡ್. ಅವಾಗ ಅನ್ಬೋದು ಇಡ್ಲೀಸ್ ಆ್ಯಂಡ್ ಚಪಾತೀಸ್ ಆರ್ ಮೈ ಫೇವ್ರೆಟ್ ಫುಡ್ ಅನ್ಬೋದು. ಫುಡ್ಸ್ ಅನ್ಬಾರ್ದು, ಫುಡ್ಡೇ ಅನ್ಬೇಕು. ನೆನ್ಪಿಟ್ಕೊಳ್ಳಿ, ಫುಡ್ನಲ್ಲಿ ಈ ಥರ ಸಿಂಗಲ್ ಯೂನಿಟ್ ಆಗಿರುತ್ತೆ, ಅದನ್ನು ನೀವು ಸಿಂಗ್ಯುಲರ್ ಅಂತಲೇ ಮೆನ್ಷನ್ ಮಾಡಬೇಕು. ಅದಕ್ಕೆ ಆ ರೂಲ್ನ ಕೂಡ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ದ ಫೌಂಡರ್ ಆಫ್ ದ ಕಂಪನಿ ಈಸ್ ರೆಡಿ. ಅಂದ್ರೇನು? ಕಂಪನಿಯನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿಗೆ ಫೌಂಡರ್ ಅಂತೀವಿ. ಫೌಂಡರ್ ಆಫ್ ದ ಕಂಪನಿ, ಕಂಪನಿಯ ಸಂಸ್ಥಾಪಕ. ರೆಡಿ ಆಗಿದ್ದಾರೆ. ಯಾವುದಕ್ಕೆ ರೆಡಿ ಆಗಿದ್ದಾರೆ ಅಂತ ನಾವು ಹೇಳಬೇಕು. ಸೊ ಯಾವಾಗಲೂ ಅಷ್ಟೇ, ರೆಡಿ ಮುಂದೆ ನಾವೇನಾದರೂ ಒಂದಕ್ಕೆ ರೆಡಿ ಆಗಿರ್ತಾರೆ ಅಂತ ಹೇಳೋ ಸೆಂಟೆನ್ಸ್ಗಳು ಮಾಡಬೇಕಾಗುತ್ತೆ. ಅವಾಗ ಟು ಹಾಕಬೇಕು. ದ ಫೌಂಡರ್ ಆಫ್ ದ ಕಂಪನಿ ಈಸ್ ರೆಡಿ ಟು ಸೆಲ್. ಅಂದರೆ ಸೇಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ರೆಡಿ ಮುಂದೆ ಯಾವತ್ತಾದರೂ, ರೆಡಿ ಅನ್ನೋದು ತುಂಬ ಸೆಂಟೆನ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವುದಕ್ಕಾದರೂ ಒಂದು ವಿಷಯಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಬೇಕಾದ್ರೆ ಮುಂದೆ ಟು ಹಾಕಿ ಬೇಸ್ ವರ್ಬ್ ಹಾಕಿ, ರೈಟ್? ರೆಡಿ ಟು ಟೇಕ್, ರೆಡಿ ಟು ಈಟ್, ರೆಡಿ ಟು ರನ್, ಇದೇ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ದ ಫೌಂಡರ್ ಆ್ಯಂಡ್ ದ CEO ಆಫ್ ದ ಕಂಪನಿ ಈಸ್ ರೆಡಿ ಟು ಸೆಲ್. ಇಲ್ಲೂ ಏನಾದರೂ ಮಿಸ್ಟೇಕ್ ಕಾಣಿಸ್ತಿದೆಯಾ ನೋಡಿ. ದ ಫೌಂಡರ್ ಆ್ಯಂಡ್ ದ CEO ಆಫ್ ದ ಕಂಪನಿ ಆರ್ ಬರಬೇಕಾಗಿಲ್ಲ. ಯಾಕೆಂದರೆ ಆ ಕಂಪನಿಯ ಫೌಂಡರ್ ಮತ್ತು CEO ಒಬ್ಬರೇ ಆಗಿದ್ರೆ ಅದು ಆರ್ ಆಗಲ್ಲ ಅಲ್ವಾ. ದ ಫೌಂಡರ್ ಆ್ಯಂಡ್ ದ CEO ಆಫ್ ದ ಕಂಪನಿ ಅಂದರೆ ವ್ಯಕ್ತಿ ಒಬ್ಬನೇ, ಎರಡೂ ಪೋಸ್ಟ್ಗಳು ಅವಂದೇ.
ಇದ್ದಾಗ ಅದು ಸಿಂಗ್ಯುಲಾರೆ ಅಲ್ವಾ. ದ ಫೌಂಡರ್ ಅಂಡ್ ದ CEO ಆಫ್ ದ ಕಂಪನಿ ಈಸ್ ಮಿಸ್ಟರ್ ರಾಜೀವ್ ಅಲ್ವಾ. ಸೊ ಇಲ್ಲಿ ಫೌಂಡರ್ ಮತ್ತು CEO ಬೇರೆ ಬೇರೆ ಆಗಿದ್ರೆ ಆರ್ ಹಾಕಬೇಕು. ದ ಫೌಂಡರ್ ಅಂಡ್ ದ CEO ಆಫ್ ದ ಕಂಪನಿ ಆರ್ ರೆಡಿ. ಯಾವಾಗ ಅಂದರೆ ಆ ವ್ಯಕ್ತಿಗಳಿಬ್ಬರು ಬೇರೆ ಬೇರೆ ಆಗಿದ್ದಾಗ ಅಷ್ಟೇ. ಕುಕಿಂಗ್ ಇಸ್ ಮೈ ಹಾಬಿ. ಕುಕಿಂಗ್ ಇಸ್ ಮೈ ಫೇವ್ರೆಟ್ ಹಾಬಿ. ಕುಕಿಂಗ್ ಅಮೇರಿಕನ್ ಡಿಶಸ್ is my favorite hobby. Cooking American dishes with my mom is my favorite hobby. Cooking American dishes with my mom is one of my favorite hobbies. Right? ಗೊತ್ತಾಗ್ತಿದೆ ಅಲ್ವಾ? Cooking American dishes with my mom and playing chess with my dad. ಇಲ್ಲಿ 2 ಆಕ್ಟಿವಿಟೀಸ್ ಇದೆ. ಯಾವುದು? ಕುಕಿಂಗ್ ವಿತ್ ಮೈ ಮಾಮ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಮೈ ಡ್ಯಾಡ್. 2 ಕೆಲಸಗಳಿದೆ ಅಲ್ವಾ. ಸೊ ಕುಕಿಂಗ್ ವಿತ್ ಮೈ ಮಾಮ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಮೈ ಡ್ಯಾಡ್ ಆರ್ ಮೈ ಫೇವ್ರೆಟ್ ಹಾಬೀಸ್. ಅವೆರಡೂ ಆರ್ ಮೈ ಫೇವ್ರೆಟ್ ಹಾಬೀಸ್. ಸೊ ಗೊತ್ತಾಯ್ತಲ್ವಾ. ಈಗ ಈ ಥರದ್ದು ನೀವೊಂದು 10 ಡಿಫ್ರೆಂಟ್ ಸೆಟ್ ಮಾಡಿ. ಈಗ ನೋಡಿ, ತುಂಬ ಇಂಪಾರ್ಟೆಂಟ್ ರೂಲ್ ಹೇಳ್ತಾ ಇದ್ದೀನಿ. ಐ ನೋ ಯು ಆ್ಯಂಡ್ ಐ ಆರ್ ಗುಡ್ ಫ್ರೆಂಡ್ಸ್. ಇದರ ಅರ್ಥ ಏನು? ನನಗೆ ಗೊತ್ತು ನೀನು ಮತ್ತು ನಾನು ಒಳ್ಳೆ ಫ್ರೆಂಡ್ಸ್. ಯಾವಾಗಲೂ ಐನ ಲಾಸ್ಟಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ? ಐ ನೋ ಯು ಆ್ಯಂಡ್ ಹಿ ಆರ್ ಗುಡ್ ಫ್ರೆಂಡ್ಸ್. ನೋಡಿ, ಈಗ ಐ ಬಂದಿಲ್ಲ, ಯು ಜೊತೆ ನೀನು ಜೊತೆ ಹಿ ಅಥವಾ ಶಿ ಬಂದರೆ ಯುನ ಫಸ್ಟ್ ಮೆನ್ಷನ್ ಮಾಡಬೇಕು, ಹಿ ಶಿನ ಲಾಸ್ಟಲ್ಲಿ ಮೆನ್ಷನ್ ಮಾಡಬೇಕು. ಈ ಥರ ಹೇಳಬಾರ್ದು. ಐ ನೋ ಹಿ ಆ್ಯಂಡ್ ಯು ಅನ್ಬಾರ್ದು. ಯು ಆ್ಯಂಡ್ ಶಿ, ಯು ಆ್ಯಂಡ್ ಕಿರಣ್, ಯು ಆ್ಯಂಡ್ ರಾಧಾ, ಯು ಆ್ಯಂಡ್ ಯುವರ್ ಫ್ರೆಂಡ್ಸ್, ಇದೇ ಥರನೇ ಬರಬೇಕು. ಗೊತ್ತಾಯ್ತಲ್ಲ. ಸೊ ಇಲ್ಲಿ ನಾನು ಆರ್ಡರ್ ಏನಿಟ್ಟಿದ್ದೀನಿ ಅದೇ ಆರ್ಡರ್ನ ಫಾಲೋ ಮಾಡಬೇಕು. ಐ ನೋ ಯು, ಹಿ ಆ್ಯಂಡ್ ಐ ಆರ್ ಗುಡ್ ಫ್ರೆಂಡ್ಸ್. ನನಗೆ ಗೊತ್ತು ನೀನು, ಅವನು, ನಾನು 3 ಜನ ಗುಡ್ ಫ್ರೆಂಡ್ಸ್. ನೋಡಿ, ಆರ್ಡರ್ ಏನು? ಫಸ್ಟ್ ಯು ಬರಬೇಕು, ಆಮೇಲೆ ಹಿ, ಶಿ, ಇಟ್, ಕಿರಣ್, ರಾಧಾ ಇವ್ರು ಬರಬೇಕು, ಆಮೇಲೆ ಐ ಬರಬೇಕು. ಐ ನೋ ವಿ ಆ್ಯಂಡ್ ಯು ಆರ್ ಗುಡ್ ಫ್ರೆಂಡ್ಸ್. ಇಲ್ಲಿ ನೋಡಿ, ವಿ ಇದ್ರೆ ವಿ ಫಸ್ಟ್ ಬರಬೇಕು ಯಾವಾಗಲೂ, ಆಮೇಲೆ ಯು ಬರಬೇಕು. ವಿ ಅಂದ್ರೇನು? ನಾನು, ನನ್ನ ಜೊತೆಗೆ ಇನ್ನು ಕೆಲವು ಜನ, ಆ್ಯಂಡ್ ನೀನು, ನಾವೆಲ್ಲ ಒಳ್ಳೆ ಫ್ರೆಂಡ್ಸ್. ನಾವು ಮತ್ತು ನೀನು ಒಳ್ಳೆ ಫ್ರೆಂಡ್ಸ್. ಯಾವಾಗಲೂ ವಿ ಜೊತೆ ಯು ಇದ್ರೆ ಅಥವಾ ವಿ ಜೊತೆ ಮತ್ತೇನೇ ಇದ್ರೆ ವಿ ಫಸ್ಟೇ ಬರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಐ ನೋ ಯು ಆ್ಯಂಡ್ ದೇ ಆರ್ ಗುಡ್ ಫ್ರೆಂಡ್ಸ್. ಸೊ ಯು ಜೊತೆ ಬೇರೆ ಯಾರೇ ಬಂದರೂ ಕೂಡ ಯುನ ಫಸ್ಟಲ್ಲೇ ಹಾಕಬೇಕು. ಆಗಲೇ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ, ಐ ನೋ ವಿ ನಾವು, ಯು ನೀನು, ಆ್ಯಂಡ್ ದೇ ಅವರು, ನಾವೆಲ್ಲ ಗುಡ್ ಫ್ರೆಂಡ್ಸ್. ವಿ ಯು ದೇ ಬಂದರೆ ವಿ ಯಾವಾಗಲೂ ಫಸ್ಟ್ ಬರಬೇಕು, ಯು ನೀನು ಯಾವಾಗಲೂ ನೆಕ್ಸ್ಟ್ ಇರಬೇಕು, ದೇ ಅವ್ರು ಯಾವಾಗಲೂ ಲಾಸ್ಟಲ್ಲಿ ಇರಬೇಕು. ಹಂಗೆ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ನೀನು ಅವರಿದ್ರೆ ನೀನು ಫಸ್ಟ್, ನಾವು ನೀನು ಅವರಿದ್ರೆ ನಾವು ಫಸ್ಟ್, ನೀನು ಸೆಕೆಂಡ್, ಅವರು ಲಾಸ್ಟ್. ನೋಡಿ, ಕ್ಲೋಸ್ನೆಸ್ ಹೇಗಿದೆ ಹಾಗೆ ಅದೇ ಆರ್ಡರ್ನಲ್ಲಿ ಇಡಿ. ಗೊತ್ತಾಗ್ತಿಲ್ಲ. ಬಟ್ ಐ ಇದ್ರೆ ಐ ಯಾವಾಗಲೂ ಲಾಸ್ಟ್ ಇಟ್ಕೋಬೇಕು, ಅದೊಂದು ರೆಸ್ಪೆಕ್ಟ್ ತೋರಿಸೋದಕ್ಕೆ. ನೋಡಿ ಬಂತು. ಐ ನೋ ಯು, ದೇ ಆ್ಯಂಡ್ ಐ ಆರ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಹೇಳಿರೋ ಆರ್ಡರ್ ಆಫ್ ಪ್ರೊನೌನ್ಸ್ ಅಂದ್ಕೊಳ್ಳಿ, ಬೇರೆ ಯಾವುದೇ ಸೆಂಟೆನ್ಸ್ನಲ್ಲೂ ಅಪ್ಲೈ ಆಗುತ್ತೆ, ಯಾವುದೇ ಟೆನ್ಸ್ನಲ್ಲೂ ಅಪ್ಲೈ ಆಗುತ್ತೆ. ರೈಟ್. ಸೊ ವಿಡಿಯೋ ಕನ್ಫ್ಯೂಸ್ ಆಗ್ತೀರಿ, ಇನ್ನೊಂದ್ಸರಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ನಾನು ಹೇಳಿರೋ ಥರನೇ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.